ಆತ್ಮೀಯರೇ ನಮಸ್ಕಾರಗಳು. ಇಲ್ಲಿ ನೋಡ್ತಾ ಇದ್ದೀರಿ ಸುಮಾರು 68 ದಿನಗಳ ಒಂದು ಸೌತೆಯ ಬೆಳೆ. ಇದು ಕಕುಂಬರ್ ಕ್ರಾಪ್. ಇಲ್ಲಿ ಮುಖ್ಯವಾಗಿ ಗಮನಿಸಬೇಕಾಗಿರ್ತಕ್ಕಂಥ ಅಂಶ ಏನು ಅಂತಂತಂದರೆ, ಈ ಕ್ರಾಪನ್ನು ನಾವು ಬೆಳೆದದ್ದು ಇಲ್ಲಿ ಬೆಡ್ ಕಾಣಿಸ್ತಾ ಇದೆಯಲ್ಲ, ಈ ಬೆಡ್ಡು ಗ್ರೀನ್ ಚಿಲ್ಲಿ ಬೆಡ್ಡು. ಇಲ್ಲಿ ನೋಡ್ತಾ ಇದ್ದೀರಿ, ಇಲ್ಲೆಲ್ಲೋ ಸ್ವಲ್ಪ ಇನ್ನೂ ಚಿಕ್ತಾ ಇದೆ, ಗ್ರೀನ್ ಚಿಲ್ಲಿ ಬೆಡ್ಡದ್ದು. ಸೊ ಈಗಾಗಲೇ ಇಲ್ಲಿ ನೋಡ್ತಾ ಇದ್ದೀರಿ, ಸ್ವಲ್ಪ ಕೆಲವೊಂದು ಸಾಲುಗಳನ್ನು ಕಾದಿದ್ದೀನಿ, ಅಂದರೆ ಚೆನ್ನಾಗಿತ್ತು ಅದು. ಆಮೇಲೆ ಇದಕ್ಕೆ ಏನಾಯಿತು ಅಂತಂದರೆ, ಈ ಸುಮಾರೇನು ಸೌತೆಯನ್ನು ನೋಡ್ತಾ ಇದ್ದೀರಲ್ಲ, ಇದಕ್ಕೆ ತ್ರಿಪ್ಸ್ ಹೆಚ್ಚಾಗಿ ಬಂದಿರೋದ್ರಿಂದ ಅದನ್ನು ಕಟಾವು ಮಾಡಿ ಅದೇ ಒಂದು ಬೆಡ್ಗೆ ಸೌತೆಯನ್ನು ಬೆಳೆದಿದ್ದೇವೆ. ಈಗಾಗಲೇ ಸಾಕಷ್ಟು ಸುಮಾರು ಒಂದು 2 ಟನ್ ಆಗುವಷ್ಟು ಕ್ರಾಪ್ ಬಂದಿದೆ ಈಗ 68 ದಿನದಲ್ಲಿ. ಈಗ ನೋಡ್ತಾ ಇದ್ದೀರಿ, ಇಲ್ಲಿ ಸ್ವಲ್ಪ ಬಳ್ಳಿ ಚೆನ್ನಾಗಿಲ್ಲ, ಒಳಗಡೆ ಇನ್ನೂ ಉತ್ತಮವಾಗಿರ್ತಕ್ಕಂತಹ ಕ್ರಾಪ್ ಇದೆ. ಸೊ ಇಲ್ಲಿ ನಾನು ಮುಖ್ಯವಾಗಿ ಹೇಳಬೇಕಾಗಿರ್ತಕ್ಕಂಥ ಅಂಶ ಏನು ಅಂತಂತಂದರೆ, ಇದು ಹಳೆಯ ಒಂದು ಡ್ರಿಪ್ ಲೈನ್ ಆಗಿರೋದ್ರಿಂದ, ಹಳೆಯ ಅಂತಂದರೆ ಗ್ರೀನ್ ಚಿಲ್ಲಿಗೆ ಮಾಡಿರ್ತಕ್ಕಂಥ ಡ್ರಿಪ್ ಲೈನ್ ಆಗಿರೋದ್ರಿಂದ ಅದೇ ಡ್ರಿಪ್ ಲೈನನ್ನು ಉಪಯೋಗ ಮಾಡ್ಕೊಳ್ತಾ ಇದ್ದೀವಿ. ಕೆಲವೊಂದು ಸಂದರ್ಭಗಳಲ್ಲಿ ಏನಾಗ್ತದೆ ಅಂತಂತಂದರೆ, ಈ ಡ್ರಿಪ್ ಲೈನು ಒಳಗಡೆಗೆ ನಿಮಗೆ ತೋರಿಸ್ತೀನಿ. ಇಲ್ಲಿ ನೋಡ್ತಾ ಇದ್ದೀರಲ್ಲ, ಆ ಕಡೆಗೆ ಡ್ರಿಪ್ ಲೈನ್ ಚಾಕಪ್ ಆಗಿಲ್ಲ. ಚಾಕಪ್ ಅಂತಂದರೆ ಒಳಗಡೆಗೆ ಏನೋ ಒಂದು ಡ್ರಿಪ್ಪರ್ ಇರ್ತದಲ್ಲ, ಅದು ಕೋಟಿಂಗ್ ಆಗುತ್ತೆ. ನಾವು ಬಿಡ್ತಕ್ಕಂಥ ಫರ್ಟಿಲೈಸರ್ ಆಗಿರ್ಬೋದು, ಯಾವುದೇ ಒಂದು ನೀರು ಕಲುಷಿತ ನೀರು ಬಂದಾಗ, ಫಿಲ್ಟ್ರಿ ಇದೆ ಆದರೂ ಕೂಡ ಮೇಮ್ ಆಗ್ತದೆ, ಅದು ಗಟ್ಟಿ ಆಗ್ತದೆ ನೀರಿನ ಒಂದು ಫಲಿತಾಂಶದಿಂದಾಗಿ. ಹೀಗಾಗಿ ಇಲ್ಲಿ ನೋಡ್ತಾ ಇದ್ದೀರಿ, ಸೌತೆ ಬಳ್ಳಿ ತುಂಬಾ ಡ್ರೈ ಆಗ್ತಾಯಿದೆ. ಕಾರಣ ಏನು ಅಂತಂತಂದರೆ, ಇಲ್ಲಿ ಒಳಗಡೆ ಇರತಕ್ಕಂತಹ ಡ್ರಿಪ್ ಲೈನ್ ಚಾಕಪ್ ಆಗಿತ್ತು ಇದು. ಸೊ ಇದನ್ನು ಸರಿ ಮಾಡಲಿಕ್ಕೆ ನಾನು ಒಂದು ಉಪಾಯವನ್ನು ಕಂಡುಕೊಂಡಿದ್ದೇನಪ್ಪ ಅಂತಂದರೆ, ಇಲ್ಲಿ ನೋಡ್ತಾ ಇದ್ದೀರಲ್ಲ, ಇಲ್ಲಿ ನೋಡಿ ನೀರು ಎಷ್ಟು ಗಲೀಜಾಗಿ ಬರ್ತಾಯಿದೆ ನೋಡಿ. ಗಲೀಜು ನೀರು ಹೊರಗಡೆ ಹೋಯಿತು ಅಂತಂತಂದರೆ, ಚಾಕಪ್ ಆಗಿರ್ತಕ್ಕಂತಹ ಅಥವಾ ಒಂದೇನು ಬ್ಲಾಕ್ ಆಗಿರ್ತದಲ್ಲ, ಆ ಬ್ಲಾಕೇಜ್ ಕ್ಲಿಯರ್ ಆಗಿ ಎಲ್ಲ ಕಡೆಗೂ ನೀರು ಬರ್ತದೆ. ತುಂಬ ಒಣಗಿತ್ತಿದು. ಈಗ ಇದನ್ನು ಮಾಡಿರೋದ್ರಿಂದ ಅನುಕೂಲ ಆಗಿದೆ, ಚಿಗಿತಾ ಇದೆ. ಮತ್ತು ಎಲ್ಲನೂ ಅಷ್ಟೇ, ಪ್ರತಿಯೊಂದಕ್ಕೂ ಕೂಡ ನೋಡಿ ಇನ್ನೂ ಕೂಡ ಗಲೀಜಿದೆ ನೀರು. ಎಸ್, ನೋಡಿ ಇಷ್ಟು ಮಾಡಿಕೊಂಡ್ರೆ ಎಂಡಿಗೆ ಒಂದು ನಾವು ಡ್ರಿಪ್ಪರ್ ಟ್ಯಾಪ್ ಹಾಕ್ಕೊಂಡು ಬಿಟ್ಟರೆ ನಾವು ಯಾವ ಬೇಕಾದಾಗ ಸ್ವಚ್ಛ ಮಾಡ್ಕೋಬೋದು, ಈಜಿ ಆಗುತ್ತೆ ಅಂತ. ಓಕೆ, ಧನ್ಯವಾದಗಳು. ಹಾಗೆಯೇ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ನಿಮಗೆ ಏನಾದರೂ ಈ ತರಹ ಒಂದು ಕೃಷಿ ಸಂಬಂಧಿ, ಆರ್ಗ್ಯಾನಿಕ್ ಆ್ಯಂಡ್ ಇನ್ಆರ್ಗ್ಯಾನಿಕ್ ಸಂಬಂಧಿ ವಿಡಿಯೋಸ್ ಬೇಕಂತಂತಂದರೆ ಅಥವಾ ಮಾಹಿತಿ ಬೇಕಂತಂದರೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ ಎಲ್ಲರಿಗೂ ನಮಸ್ಕಾರಗಳು.